ನಮಸ್ಕಾರ ಸ್ನೇಹಿತರೆ, ಎಲ್ಲ ಗೃಹಲಕ್ಷ್ಮಿಯರಿಗೆ ಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, 21, 22ನೇ ಕಂತಿಗಾಗಿ ನೀವು ಕಾಯ್ತಾ ಇದ್ರೆ, ಆದರೆ ಸರ್ಕಾರ 21, 22 ಮತ್ತು 23ನೇ ಕಂತಿನ ಹಣ ಕೊಡಲಿಕ್ಕೆ ಸಿದ್ಧವಾಗಿದೆ. ಹೌದು, 2 ಕಂತುಗಳನ್ನು ಸದ್ಯಕ್ಕೆ ಹಾಕ್ತಾ ಇದ್ದಾರೆ. 3ನೇ ಕಂತಿನ ಹಣ ಅಂದರೆ 23ನೇ ಕಂತಿನ ಹಣ ಸ್ವಲ್ಪ ತಡವಾಗಿ ಬರುತ್ತೆ. ಆದರೆ ಈಗ 2 ಕಂತುಗಳನ್ನಾದರೂ ನಾವು ಹಾಕೊಡಿ ಅಂತ ಸರ್ಕಾರಕ್ಕೆ ಮನವಿ ಕೂಡ ಇರುತ್ತೆ. ಸದ್ಯಕ್ಕೆ ನೋಡೋಣ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಅಪ್ಡೇಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. 21ನೇ ಕಂತಿನ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಈ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. 2,000ಕ್ಕಾಗಿ ಕಾಯ್ತಾ ಇರತಕ್ಕಂತಹ ಮಹಿಳೆಯರು 4,000 ಹಣ ಜಮಾ ಆಗ್ತಾ ಇದೆ. ಅದಕ್ಕೋಸ್ಕರ ತಪ್ಪದೇ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ 21ನೇ ಕಂತಿನ ಹಣ ಜೂನ್ ತಿಂಗಳಲ್ಲಿನೇ ಕ್ಲಿಯರ್ ಆಗಬೇಕಾಗಿತ್ತು. ಯಾಕಂದರೆ ಈಗಾಗಲೇ 3 ತಿಂಗಳ ಹಣ ಪೆಂಡಿಂಗ್ ಉಳಿದಿದ್ವು. ಅದರಲ್ಲಿ ಪೈಕಿ 1 ಕಂತಿನ ಹಣ ಮಾತ್ರ ಜಮಾ ಮಾಡಲಾಗಿತ್ತು. ಈಗ 21 ಮತ್ತು 22ನೇ ಕಂತಿನ ಹಣದ ಜೊತೆಗೆ ಜುಲೈ ತಿಂಗಳ ಹಣ 23ನೇ ಕಂತಿನ ಹಣ ಕೂಡ ಹಾಕ್ಕೊಡ್ಬೇಕಾಗತ್ತೆ. ಯಾಕಂದರೆ 21, 22ನೇ ಕಂತಿನ ಹಣ ಜಮಾ ಮಾಡಿ ಕ್ಲಿಯರ್ ಮಾಡುವಂತಹ ಸಂದರ್ಭದಲ್ಲಿ ಈ ಜುಲೈ ತಿಂಗಳು ಕೂಡ ಮುಗಿದೋಗುತ್ತೆ. ಅದಕ್ಕೋಸ್ಕರ 23ನೇ ಕಂತಿನ ಹಣ ಕೂಡ ಹಾಕಬೇಕಾಗತ್ತೆ. ಸರ್ಕಾರ ನಡು ನೋಡ್ತಾ ಇದ್ದರೆ ಈಗ ಸದ್ಯಕ್ಕೆ ಬಹಳಷ್ಟು ಡಿಲೇ ಮಾಡ್ತಾ ಇದೆ. ಮತ್ತಷ್ಟು 1 ಕಂತಿನ ಹಣ ಜಮಾ ಮಾಡಿದರೆ ಮತ್ತೆ ಡಿಲೇ ಮಾಡ್ತಾ ಇದೆ, ಮತ್ತೆ ಲೇಟ್ ಮಾಡಿ ಅಮೌಂಟ್ ಹಾಕ್ತಾ ಇದೆ. ಈ ರೀತಿ ನಡೀತಾ ಇದೆ. ಇದಕ್ಕಿಂತ ನೀವು ಕಾರಣ ಗೊತ್ತಿದೆ ನಿಮಗೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೊರತೆ ಬಂದಿರತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಿರತಕ್ಕಂಥದ್ದು. ಅದೇ ರೀತಿಯಾಗಿ ಪಿಂಚಣಿ ಯೋಜನೆಯಲ್ಲಿ ಕೂಡ ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ, ಅಲ್ಲಿ ಕೂಡ ಜಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಈ ಕಡೆ ಗೃಹಲಕ್ಷ್ಮಿ ಆಗಿರಲಿ, ಈ ಕಡೆ ಪಿಂಚಣಿ ಹಣ ಆಗಿರಲಿ, ಎರಡೂ ಕೂಡ ಹಾಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತೂ ನೀವು ಸ್ಟಾಪ್ ಆಗುತ್ತೆ ಅಂದ್ಕೊಂಡಿದ್ದೆ, ಆದರೆ ಅದು ಸ್ಟಾಪ್ ಆಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಏನಿದೆಯಲ್ಲ, ಇದು ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಇದು ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮುಂದುವರಿತಾನೆ ಇರುತ್ತೆ. ಯಾಕಂದರೆ ಇದರಿಂದ ಬಹಳಷ್ಟು ಫಲಾನುಭವಿಗಳಿಗೆ, ಬಹಳಷ್ಟು ಮಹಿಳೆಯರ ತಮ್ಮ ಸಬಲೀಕರಣಕ್ಕೆ, ತಮ್ಮ ಬೆಳವಣಿಗೆಗೆ ಹೆಲ್ಪ್ ಆಗಿದೆ. ಅದಕ್ಕೋಸ್ಕರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಲ್ಲಿಸೋದಿಲ್ಲ. ಇದು ನೀವು ಕ್ಲಾರಿಟಿಯನ್ನು ಪಡ್ಕೊಳ್ಬೋದು. ಸ್ವಲ್ಪ ತಡ ಆಗ್ಬೋದು, ಇಲ್ಲ ಅಂತೇನಿಲ್ಲ, ಆದರೆ ಇದನ್ನು ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ಟಾಪ್ ಮಾಡಿದ್ರೆ ಮತ್ತಷ್ಟು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸೋದು ನಿಜ. ಮತ್ತು ಇದರಿಂದ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದನೇ ಈ ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು. ಇವುಗಳನ್ನೇ ಸ್ಟಾಪ್ ಮಾಡಿದ್ದಾದರೆ ಮುಂದೆ ತೊಂದರೆಯನ್ನು ಅವರೇ ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಆದಷ್ಟು ಸ್ಟಾಪ್ ಮಾಡೋದಿಲ್ಲ. ಸದ್ಯಕ್ಕೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಆಲ್ರೆಡಿ 2,500 ಕೋಟಿ ಫಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಆಗಿದೆ ಅಂತ. ಇನ್ನು ಅಲ್ಲಿಂದ ನಿಮ್ಮ ಖಾತೆಗಳಿಗೆ DBT ಟ್ರೆಸರಿಗೆ ಪುಷ್ ಆಗಿ, ಸೊ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡೋದು ಬಾಕಿ ಇದೆ. ಆಲ್ರೆಡಿ ಏನು 2,500 ಕೋಟಿ ರಿಲೀಸ್ ಆಗಿದೆ. ಅಂದರೆ 21ನೇ ಕಂತಿನ ಹಣ ಮಾತ್ರ ಫಂಡು ರಿಲೀಸ್ ಮಾಡ್ಕೊಂಡಾಗಿದೆ. ಇನ್ನು 22ನೇ ಕಂತಿನ ಹಣ 21ನೇ ಕಂತಿನ ಹಣ ಕ್ಲಿಯರ್ ಆದ ಮೇಲೆ ರಿಲೀಸ್ ಮಾಡ್ಕೊಳ್ತೇವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳಿಗಾಗಿ ಸುಮಾರು 51,000 ಕೋಟಿ ಹಣವನ್ನು ಮೀಸಲಿಡಲಾಗಿದೆ. ಇಷ್ಟೊಂದು ಹಣವನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಫ್ರೀ ಬಸ್ ಯೋಜನೆ ಆಗಿರಲಿ ಸಾಲೋದಿಲ್ಲ ಬಿಡಿ. ಅಷ್ಟಂತರೂ ಹಣ ಸಾಲೋದಿಲ್ಲ. ಯಾಕಂದರೆ 1 ಕಂತಿಗೆ 2,500 ಕೋಟಿ ಫಂಡ್ ಬೇಕಂದರೆ 4 ಕಂತಿಗೆ 10,000 ಕೋಟಿ ಹಣ ಬೇಕಾಗತ್ತೆ. ಸುಮಾರು ಒಂದು ವರ್ಷದಲ್ಲಿ 12 ತಿಂಗಳುಗಳಿರ್ತವೆ. ಹಾಗಾದರೆ ಇಲ್ಲಿ 10,000 ಕೋಟಿ ಬರೀ 4 ತಿಂಗಳಿಗೆ ಬೇಕಾದರೆ ಸುಮಾರು ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ 30,000 ಕೋಟಿ ಹಣ ಒಂದು ವರ್ಷಕ್ಕೆ ಬೇಕಾಗತ್ತೆ. ಇನ್ನು ಉಳಿದಂತಹ 21,000 ಕೋಟಿ ಹಣ 2-3 ತಿಂಗಳಲ್ಲಿ ಫ್ರೀ ಬಸ್ಗೆ ಕ್ಲಿಯರ್ ಆಗಿಬಿಡುತ್ತೆ, ಅಂದರೆ ಮುಗಿದೋಗುತ್ತೆ. ಇನ್ನು ಹಣ ಇಲ್ಲಿಂದ ಅವರು ಎಲ್ಲ ಹೊಂದಾಣಿಕೆ ಮಾಡಬೇಕಲ್ವಾ. ಅದಕ್ಕೋಸ್ಕರ ಮತ್ತೆ ಆ ಕಡೆ ಈ ಕಡೆ ಮಾಡಿ ಒಟ್ಟು ಹೊಂದಾಣಿಕೆ ಮಾಡ್ತಾರೆ. ಆದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿನೇ 30,000 ಕೋಟಿ ಹಣ ಬೇಕಾಗತ್ತೆ. ಇನ್ನು ಹೊಂದಾಣಿಕೆ ಮಾಡೋದು ಸರ್ಕಾರಕ್ಕೆ ಬಿಟ್ಟಿದ್ದು. ಯಾವ ರೀತಿ ಹೊಂದಾಣಿಕೆ ಮಾಡುತ್ತೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗದೆ. ಲೇಟ್ ಅಂತರೂ ಮಾಡಿ ಹಣ ಹಾಕ್ತಾ ಇದ್ದಾರೆ, ಇಲ್ಲಿ ತಡವಂತರೂ ಆಗ್ತಾ ಇದೆ. ಕಾಯ್ದು ನೋಡೋಣ. ಈಗ 21ನೇ ಕಂತಿನ ಹಣ ಅಂತರೂ ಹಾಕಿಕೊಡ್ತೇವೆ ಅಂತ ಆಶ್ವಾಸನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಸೊ ನೋಡಿ, ಇಷ್ಟು ಲೇಟೆಸ್ಟಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾಹಿತಿ ಇತ್ತು. ಅಂದರೆ 21ನೇ ಕಂತಿನ ಹಣ ನಾವು ಹಾಕ್ಕೊಡ್ತಾ ಇದ್ದೀವಿ ಅಂತಕ್ಕಂಥ ಅಪ್ಡೇಟು ಕೊಟ್ಟಿದ್ದೀನಿ, ನಿಮಗೆ ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಂತ ಸಿಗೋಣ. ಅಲ್ಲಿಸ್ತೀನಿ. ಬಾಯ್ ಬಿಡಿ ಫ್ರೆಂಡ್ಸ್.